ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗ ಒಂದು ಅದ್ಭುತ ಪ್ರತಿಭೆಯನ್ನು ಕಳ್ಕೊಂಡಿದೆ. ನಿನ್ನೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕನ್ನಡಿಗರ ಮನೆಮಗಳಾಗಿದ್ದಂತಹ, ಪ್ರೀತಿಯಿಂದ ಅಮ್ಮ ಅಂತ ಕರೀತಿದ್ದಂಥ ಎಸ್ ಜಾನಕಿಯವರು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳಿದ್ದಾರೆ. ಇತ್ತೀಚೆಗಷ್ಟೇ 2019ರಲ್ಲಿ ಸಂಬಂಧಿಕರ ಮನೆಯಲ್ಲಿ ಕಾಲ್ಜಾರ್ ಬಿದ್ದಿರ್ತಾರೆ. ಅದೇ ರೀತಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. 88 ವರ್ಷ ವಯಸ್ಸಾಗಿತ್ತು. ಆ ಹಿರಿಯ ಜೀವ ನಮ್ಮನ್ನೆಲ್ಲ ಆಗಲಿದೆ. ಹುಟ್ಟಿದ್ದು ಆಂಧ್ರ, ವೃತ್ತಿ ಜೀವನ ಆರಂಭವಾಗಿದ್ದಂಥದ್ದು ತಮಿಳುನಾಡಿನ ಚೆನ್ನೈನಲ್ಲಿ. ಆದರೆ ಕೊನೆಯ ಜೀವನವನ್ನು ಕಳ್ಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಂಡಂಥ ಸ್ಥಳ ಬಂದು ಕರ್ನಾಟಕದ ಮೈಸೂರು. ಮೃತರ ಅಂತ್ಯ ಸಂಸ್ಕಾರಕ್ಕೆ ಮೈಸೂರಿನ ಅವರ ತೋಟದಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಈ ಜೀವವನ್ನು ಅಥವಾ ಈ ಮಹಾತಾಯಿಯನ್ನು ಕನ್ನಡಿಗರು ಯಾಕಷ್ಟು ಪ್ರೀತಿಯಿಂದ ಆರಾಧಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಭಾರತೀಯ ಚಿತ್ರರಂಗ ಇವರನ್ನು ಯಾಕೆ ಮರೆಯೋದಿಲ್ಲ, ಸದಾ ಇವರನ್ನ ನೆನ್ಪಿಟ್ಕೊಳ್ತಾರೆ ಅವರ ಧ್ವನಿಯ ಮೂಲಕ ಅಂತಂದರೆ, ಇವರು ಮಾಡಿರ್ತಕ್ಕಂಥ ಸಾಧನೆ ಅಷ್ಟಿಷ್ಟಲ್ಲ. 48,000 ಹಾಡುಗಳನ್ನು 19ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಡಿರ್ತಕ್ಕಂಥ ಕೀರ್ತಿ ಇವರಿಗಿದೆ. ಅದರಲ್ಲೂ ಸ್ಪೆಷಲಿ ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಆಡಿರ್ತಕ್ಕಂಥ ಕೀರ್ತಿ ಇವರ ಭಾಗ್ಯದಲ್ಲಿದೆ. ಸೊ ಹಾಗಾಗಿ ಕನ್ನಡಿಗರ ಮನೆಮಗಳಂತೆ ಜಾನಕಿ ಅಮ್ಮನವರು ಎಂದಿಗೂ ಶಾಶ್ವತವಾಗಿರ್ತಾರೆ. ಮೊದಲಿಗೆ ನನ್ನ ಕಡೆಯಿಂದಾಗೇನೆ ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ ಆ ತಾಯಿಯ, ಆ ಮಹಾತಾಯಿಯ ಆತ್ಮಕ್ಕೆ ಶಾಂತಿ ಲಭಿಸಲಿ ಭಗವಂತ. ಹಾಗೇನೆ ಮೇಲ್ಗಡೆ ಇರ್ತಕ್ಕಂಥ ಸ್ವರ್ಗಲೋಕದಲ್ಲಿ ಗಾನ ದೇವತೆಗಳು ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಇವರು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಇವರ ಆರಂಭಿಕ ಜೀವನ ಹೇಗಿತ್ತು, ಮೊದಲ ಸಂಬಳ ಎಷ್ಟು, ಮದುವೆ ಆದಂಥ ವಯಸ್ಸೆಷ್ಟು, ಇತ್ತೀಚೆಗಷ್ಟೇ ಮಗನನ್ನು ಕೂಡ ಕಳ್ಕೊಂಡಿರ್ತಾರೆ ಜನವರಿ ತಿಂಗಳು 2026ನೇ ಇಸ್ವಿಯಲ್ಲಿ. ಅದೊಂದು ಕೊರಗು ಸಹ ಈ ತಾಯಿಗಿತ್ತು. ಹಾಗೇನೆ ಒಂದಷ್ಟು ಜನ ಮನೆ ಕೆಲಸದವರು ಇವರನ್ನ ನೋಡ್ಕೊಳ್ತಾ ಇದ್ರು, ಆರೈಕೆ ಮಾಡ್ತಾ ಇದ್ರು. ಆದರೆ ಎಂದಿಗೂ ಕೂಡ ಅವರನ್ನ ಇವರು ಮನೆ ಕೆಲಸದವ್ರ ಥರ ನೋಡಲಿಲ್ಲ, ಸ್ವಂತ ಮಕ್ಕಳ ಥರ ನೋಡ್ತಾ ಇದ್ರು. ಬೆಳಗ್ಗೆ ಅವ್ರು ಮಾತಾಡ್ತಾ ಇದ್ರು, ಅವರನ್ನು ಪೇರೆಂಟ್ ಮಾಡಿದಂಥವ್ರು ಒಬ್ರು ಮಹಿಳೆ, ನಿಂಗೆ ಏನು ಬೇಕೋ ಅದನ್ನು ತಗೊಂಡು ಹಾಕೋ, ನಿನ್ಗೆ ಏನು ಬೇಕೋ ಅದನ್ನು ಬಳಸ್ಕೋ, ನಿನ್ನ ಮನೆ ಕೆಲಸದವಳಲ್ಲ, ಮನೆ ಮಗಳು ಥರ ನೀನು, ಅದು ಇದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ನಿನಗೆ ಅಂತ ಹೇಳ್ತಿದ್ರು. ಅಮ್ಮ ನಂಗೆ ತುಂಬ ದುಃಖ ಆಗ್ತಿದೆ ಅಂತ ಹೆಣ್ಮಗಳು ಕಣ್ಣೀರಾಗ್ತಾ ಇದ್ರು. ಸೊ ಅಮ್ಮನ ಆರಂಭಿಕ ಜೀವನ ಹೇಗಿತ್ತು, ಇವತ್ತಿನ ತನಕ ಏನೇನಿದೆ ಎಲ್ಲ ಡೀಟೇಲ್ ಆಗಿ ಪಿನ್ ಟು ಪಿನ್ ಆಗಿ ನಾನು ನಿಮಗೆ ಒನ್ ಬೈ ಒನ್ ಪಾಯಿಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸಾಧ್ಯ ಆದರೆ ಕೊನೆ ತನಕ ನೋಡಿ. ಬಹುಶಃ ಈ ತಾಯಿ ಬಗ್ಗೆ ನಿಮಗೆ ಒಂದಷ್ಟು ಅಂಶಗಳು ತಿಳಿಯಬಹುದು, ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು ಅಂತ ಭಾವಿಸ್ತಾ ಆರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಅನ್ನುವಂಥ ಒಂದು ಗ್ರಾಮದಲ್ಲಿ ಏಪ್ರಿಲ್ 23, 1938ರಲ್ಲಿ ಜನನ ಆಗುತ್ತೆ. ಪ್ರೆಸೆಂಟ್ 2026ರಲ್ಲಿ ನಾವಿದ್ದೀವಿ. ಬಹುಶಃ ಅವರೇನಾದ್ರು 2038 ತನಕ ಬದುಕಿದ್ದಿದ್ರೆ ಶತಕವನ್ನು ದಾಟ್ತಾ ಇದ್ರು, ಶತಕವನ್ನು ಆಚರಣೆ ಮಾಡ್ಬೋದಿತ್ತು ನಾವೆಲ್ಲರೂ ಕೂಡ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಮ್ಮ ಈ ಸಮಾಜದಲ್ಲಿ ಬದುಕಿದ್ದಾಗ ನಾವು ಯಾರ ಬಗ್ಗೆನೂ ಅಷ್ಟೊಂದಾಗಿ ಕಾಳಜಿ ತೋರೋದಿಲ್ಲ, ಅವ್ರ ಬಗ್ಗೆ ಅಷ್ಟೊಂದಾಗಿ ತಿಳ್ಕೊಳ್ಳೋದಿಲ್ಲ. ಅವ್ರು ನಿಧನರಾದಂಥ ಸಂದರ್ಭದಲ್ಲೇ ಎಲ್ಲರೂ ಕೂಡ ಅಯ್ಯೋ ನಾವು ಇಂಥವ್ರನ್ನ ಕಳ್ಕೊಂಡ್ಬಿಟ್ವಲ್ಲ ಅನ್ನುವಂಥದ್ದು ನಮ್ಮ ಸಮಾಜದ ಒಂದು ಕೆಟ್ಟ ಅನುಭವ ಅಂತ ನನಗೆ ಅನಿಸ್ತಾ ಇದೆ. ಬದುಕಿದ್ದಾಗ ಅವ್ರಿಗೆ ಪ್ರೀತಿ, ಅವ್ರಿಗೆ ಅದೇ ರೀತಿಯ ಗೌರವ ಇವೆಲ್ಲವನ್ನು ಕೂಡ ತೋರಿಸಿದಿದ್ರೆ ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅವ್ರನ್ನ ಹೊಗಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಬದುಕಿದ್ದಾಗ ಅದೆಷ್ಟು ಜನ ಹೋಗಿ ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ನೋಡಿದ್ರು. ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವ್ರು, ಕಲಾವಿದರು, ಗಾಯಕರು, ಗಾಯಕಿಯರು ನನಗಂತೂ ಗೊತ್ತಿಲ್ಲ. ಸೊ ಆರಂಭ ಮಾಡೋಣ. ಸೊ ಇವರು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಒಂದು ಗ್ರಾಮದಲ್ಲಿ ಹುಟ್ಟುತ್ತಾರೆ. ಬೆಳೀತಾ ಇವರ ಆರಂಭಿಕ ಜೀವನ ಯಾವ ರೀತಿ ಇರುತ್ತು ಅಂತಂದ್ರೆ, ಆ ಸರಸ್ವತಿ, ಆ ಶಾರದಾ ದೇವಿ ಇವರ ನಾಲಿಗೆಯಲ್ಲಿ ಹುಟ್ಟುತ್ತಾನೆ ಒಲಿತಾ ಬಂದಿದ್ದು ಅಂತ ಅನ್ಸುತ್ತೆ. ಆಗಾಗ ಇವ್ರ ತಾಯಿ ಮನೆಯಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ರು. ಇವರ ಮೇಲೆ ಮೊದಲಿಗೆ ಪ್ರಭಾವ ಬೀರಿದೆ ಅವ್ರ ತಾಯಿ. ಸೊ ಹಾಗಾಗಿ ಆರಂಭದ ಗುರು ಅಂತ ಹೇಳಿದ್ರೆ ತಾಯಿ ಅಂತ ಹೇಳ್ಬೋದು. ನಾವು ಗಮನಿಸಿರ್ತೀವಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಹಾಗೆ ಎಸ್ ಜಾನಕಿ ಅಮ್ಮನವರಿಗೆ ಅವರ ತಾಯಿಯೇ ಮೊದಲ ಗುರು ಆಗಿರ್ತಾರೆ. ಇವರ ಪೂರ್ತಿ ಹೆಸರು ಬಂದು ಸಿಸ್ಟ್ಲಾ ಜಾನಕಿ ಅಂತ. ನಾವು ಎಸ್ ಜಾನಕಿ ಅಂತ ಕರಿತೀವಲ್ಲ, ಅದನ್ನ ಎಸ್ ಅಂದ್ರೆ ಸಿಸ್ಟ್ಲಾ ಅಂತ, SISTLA ಜಾನಕಿ ಅಂತ ಅವರ ಪೂರ್ಣ ಹೆಸರು. ಸೊ ಯಾವಾಗ ಈ ಭಕ್ತಿ ಗೀತೆಗಳ ಮೂಲಕ ಸರಸ್ವತಿ ದೇವಿ ಅವ್ರ ನಾಲ್ಗೆ ಮೇಲೆ ಒಲಿತಾ ಬರ್ತಾಳೆ, ಆಗ ಅಲ್ಲೇ ಸ್ಥಳೀಯರಾಗಿದ್ದಂಥ ಸಂಗೀತ ವಿದ್ವಾಂಸರೊಬ್ರು, ಅಂದ್ರೆ ಒಬ್ರು ಗುರುಗಳು, ಅವರ ಹೆಸರು ಬಂದು ಪೈಡಿ ಸ್ವಾಮಿ ಅಂತ. ಸೊ ಅವ್ರ ಬಳಿ ಶಾಸ್ತ್ರೀಯ ಸಂಗೀತಕ್ಕೆ ಅವ್ರ ತಾಯಿ ಇವರನ್ನ ಸೇರಿಸ್ತಾರೆ. ಅದಾದ ನಂತರ ಇವರು ದಿನದಿಂದ ದಿನಕ್ಕೆ ಸಂಗೀತದ ಬಗ್ಗೆ ಹೆಚ್ಚು ಒಲವು, ಹೆಚ್ಚು ಆಸಕ್ತಿ ಬರ್ತಾ ಇರುತ್ತೆ. 1990ರ ಹಿಂದಿನ ಕಾಲಘಟ್ಟ ಅಂದ್ರೆ ಈಗ ಪ್ರೆಸೆಂಟ್ ನಾವೀಗ 2026ನೇ ಇಸ್ವಿಲಿ ಇದ್ದೀವಿ. ಇವಾಗೆಲ್ಲ ಯೂಟ್ಯೂಬು, ಅದು ಇದು, ಜಿಯೋ, ಅದು ಇದು ಎಲ್ಲ ಬಂದಿರೋದ್ರಿಂದ ಸಂಗೀತವನ್ನ ನಾವು ಯಾವ ಮಾರ್ಗದಲ್ಲಿ ಕಾರಲ್ಲಿ ಹೋಗ್ತಾ ಇನ್ನೆಲ್ಲೋ ಬರ್ತಾ ಕೇಳ್ತಾ ಇರ್ತೀವಿ. ಬಟ್ ಆ ಕಾಲಘಟ್ಟದಲ್ಲಿ ರೇಡಿಯೋ ಮೂಲಕವೇ ನಾವು ಸಂಗೀತವನ್ನ, ಗಾಯನವನ್ನ ಕೇಳಬೇಕಾದಂಥ ಪರಿಸ್ಥಿತಿ ಇತ್ತು. ಟೆಕ್ನಾಲಜಿ ಅಷ್ಟು ಮುಂದುವರೆದಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಡಿಯೋ ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಸ್ ಜಾನಕಿ ಅಮ್ಮನವರ ಹೆಸರು, ಅವರ ಧ್ವನಿ, ಅವ್ರು ಆಡಿರ್ತಕ್ಕಂಥ ಹಾಡುಗಳು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದಾದ ನಂತರ
ಭಾರತ ಸ್ವತಂತ್ರ ನಂತರ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸಂಗೀತ ಒಂದು ಸಮ್ಮೇಳನ ಒಂದು ಯೋಜನೆ ಇರುತ್ತೆ. ಅದರಲ್ಲಿ ಇವರು ಭಾಗವಹಿಸಿರ್ತಾರೆ. 14ನೇ ವಯಸ್ಸಾಗಿರುತ್ತೆ ಎಸ್ ಜಾನಕಿ ಅಮ್ಮನವರಿಗೆ. ಆ ಸಂದರ್ಭದಲ್ಲಿ ಭಾಗವಹಿಸಿ ಇವರು ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಯಾರಿಗ್ ಗೊತ್ತು, 14 ವರ್ಷದ ಬಾಲಕಿ ಇವತ್ತು 88 ವರ್ಷ ತನಕ ಬದುಕಿ ಕನ್ನಡಿಗರ ಮನೆ ಮಗಳಂತೆ, ಕನ್ನಡಿಗರ ಮನೆ ಮಾತಂತೆ, ಜೊತೆಗೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಭಾರತೀಯ ಜನರ ಮನಸ್ಸಲ್ಲಿ ಉಳ್ಕೊಳ್ತಾರೆ ಅಂತ ಅವತ್ತು ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮೊದಲ ಪ್ರಶಸ್ತಿ ಇವರಿಗೆ 14ನೇ ವಯಸ್ಸಿನಲ್ಲಿ ಸಿಕ್ಕಿರುತ್ತೆ. ಅದು ರಾಷ್ಟ್ರಪತಿಗಳಿಂದ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ತದನಂತರ ಹೋಗ್ತಾ ಹೋಗ್ತಾ ಇವರ ಆರಂಭಿಕ ಜೀವನ ಯಾವ ರೀತಿ ಹೋಯಿತು ಅಂತಂದ್ರೆ ಚಿತ್ರರಂಗದ ಕಡೆಗೆ ಪದಾರ್ಪಣೆ ಮಾಡ್ತು. 1950ರಿಂದ 60ರ ದಶಕ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಇವರು ಪದಾರ್ಪಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 1959ರಲ್ಲಿ ಇವರಿಗೆ ಮದುವೆಯೂ ಕೂಡ ಆಗುತ್ತೆ ವಿ ರಾಮ್ ಪ್ರಸಾದ್ ಅನ್ನೋರ ಜೊತೆಗೆ. ಸೊ ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ಚೆನ್ನೈ ಅನ್ನುವಂಥದ್ದು ಚಿತ್ರರಂಗಕ್ಕೆ, ಅದರಲ್ಲೂ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಕೇಂದ್ರ ಬಿಂದುವಾಗಿತ್ತು. ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳು ನಡೀತಿದ್ದು ಚೆನ್ನೈನಲ್ಲೇ. ಸೊ ಹಾಗಾಗಿ ಜಾನಕಿ ಅಮ್ಮನವರು ಆಂಧ್ರ ಪ್ರದೇಶದಿಂದ ಚೆನ್ನೈಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮೊದಲಿಗೆ ಒಂದು ತಮಿಳಿನ ಸಿನಿಮಾಗೆ ಧ್ವನಿ ಆಗೋದಿಕ್ಕೂ ಹೋಗ್ತಾರೆ. ಅದಾದ ನಂತರ ಅದೇ ವರ್ಷ 6 ಭಾಷೆಗಳಲ್ಲಿ ಆಡೋದಿಕ್ಕೆ ಶುರು ಮಾಡ್ತಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಈ ರೀತಿಯ ಸಾಕಷ್ಟು ಭಾಷೆಗಳಲ್ಲಿ ಮೊದಲ ವರ್ಷವೇ 1950ರಲ್ಲಿ ಇವರು ಚೆನ್ನೈಗೆ ಭೇಟಿ ಮಾಡಿದಂಥ ಸಂದರ್ಭ, ಅಂದರೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದಂಥ ಸಂದರ್ಭ. ಆ ಸಂದರ್ಭದಲ್ಲಿ 6 ಭಾಷೆಗಳಲ್ಲಿ ಹಾಡನ್ನು ಹೇಳುವ ಮೂಲಕ, ಅಂದರೆ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಗ್ರೇಟ್ ಅಲ್ವಾ? ಈಗ ಎಷ್ಟೋ ಜನ ನಾವು ಒಂದು ಭಾಷೆಯಲ್ಲಿ ಸಾಂಗ್ ಆಡಿದಂಥವ್ರನ್ನ ಕೆಲವರಿಗೆ ತಲೆನೇ ನಿಲ್ಲೋದಿಲ್ಲ ಅಂತ ನಾವು ಗಮನಿಸಿರ್ತೀವಿ. ಕೇವಲ ಒಂದೇ ಒಂದು ಭಾಷೆಯಲ್ಲಿ ಆಡಿರ್ತಾರೆ, ಎಷ್ಟೋ ಸಾಂಗ್ಗಳು ಆಡಿರ್ತಾರೆ. ಅಂಥದ್ರಲ್ಲಿ 48,000 ಹಾಡುಗಳನ್ನು ಆಡಿದಂಥ ಆ ಜೀವ ಮೈಸೂರಿನ ಒಂದು ಮನೆಯಲ್ಲಿ ಸರಳವಾಗಿ ಬದುಕ್ತಿತ್ತು ಅಂತಂದ್ರೆ ಎಂಥವರಿಗೂ ಕೂಡ ಆದರ್ಶ, ಎಂಥವರಿಗೂ ಕೂಡ ಇದೊಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವರ್ಷಕ್ಕೆ 365 ದಿನ, 10 ವರ್ಷಕ್ಕೆ 3650 ದಿನ, 100 ವರ್ಷ ಒಬ್ಬ ಮನುಷ್ಯ ಬದುಕ್ಬಿಟ್ಟ ಅಂತ ಅನ್ಕೊಳ್ಳಿ, 36,500 ದಿನಗಳಿರುತ್ತೆ. ಅಂಥದ್ರಲ್ಲಿ ಇವರು 48,000 ಹಾಡುಗಳನ್ನು ಆಡಿದ್ದಾರೆ ಅಂತಂದ್ರೆ ಒಂದು ದಿನಕ್ಕೊಂದು ಅಂತ ಅನ್ಕೊಂಡ್ಬಿಟ್ರು 130 ವರ್ಷಗಳು ಬೇಕು. ಪ್ರತಿದಿನನೂ ಕೂಡ ಆಡ್ಕೊಂಡು ಹೋಗ್ತೀವಿ ಅಂತಂದ್ರೆ. ಅಂಥದ್ರಲ್ಲಿ ಇವರು 48,000 ಹಾಡುಗಳನ್ನು 19ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಡ್ತಾ ಇದ್ರು. 5ರಿಂದ 6 ಭಾಷೆಗಳನ್ನ ಓದ್ತಾ ಇದ್ರು, ಬರಿತಾ ಇದ್ರು ಅಂತಂದ್ರೆ ಸರಸ್ವತಿ ಇವರಿಗೇನು ಕಮ್ಮಿ ಒಲ್ದಿರ್ಲಿಲ್ಲ. ಬಹುಶಃ ವಿಧಿ ಲಿಖಿತ ಇತ್ತು ಅಂತ ಅನ್ಸುತ್ತೆ. ಇಂಥವರಿಗೆ ನಾನು ಒಲಿಬೇಕು ಅಂತ ಸರಸ್ವತಿ ನಿಶ್ಚಯ ಮಾಡಿದ್ಲು ಅಂತ ಅನ್ಸುತ್ತೆ. ಹಾಗಾಗಿ 5 ಭಾಷೆಗಳಲ್ಲಿ ಬರೆಯೋದಿಕ್ ಬರ್ತಿತ್ತು, ಓದೋದಿಕ್ ಬರ್ತಿತ್ತು, 19ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಡೋದಿಕ್ ಬರ್ತಿತ್ತು. ಇವ್ರ ಪ್ರಿಪರೇಷನ್ ಯಾವ ರೀತಿ ಇರ್ತಿತ್ತು ಅಂತಂದ್ರೆ, ನಾವು ಗಮನಿಸಿರ್ತೀವಿ, ಯಾವುದೋ ಒಂದು ಸಾಂಗ್ನ ಆಡಬೇಕು ಅಂತಂದ್ರೆ ಕೆಲವರಿಗೆ ಓಕೆ ಸಾಂಗ್ ಈ ರೀತಿ ಇದೆಯಾ, ಸಿಚುವೇಶನ್ ಈ ರೀತಿ ಇದೆಯಾ, ಸಂದರ್ಭ ಈ ರೀತಿ ಇದೆಯಾ, ಓಕೆ ಹೀರೋ ಪರಿಸ್ಥಿತಿ ಈ ರೀತಿ ಇದೆಯಾ, ಹೀರೋಯಿನ್ ಪರಿಸ್ಥಿತಿ ಈ ರೀತಿ ಇದೆಯಾ, ಇದೆಲ್ಲ ಒಂದು ತಿಳ್ಕೊಂಡು ಆಡ್ತಾರೆ. ಬಟ್ ಇವ್ರು ಯಾವ ರೀತಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನನ್ನ ಅನುಭವಿಸ್ತಾ ಇರ್ತಾನೆ ಆ ಕಲಾವಿದ, ಅಂದ್ರೆ ಆ ಸಿನಿಮಾದಲ್ಲಿ, ಆ ಪಾತ್ರದಲ್ಲಿ, ಅದನ್ನ ಇವರು ಮನದಟ್ಟು ಮಾಡಿಕೊಂಡು ಅದಕ್ಕೆ ಜೀವ ಕೊಡ್ತಾ ಇದ್ರು ಆ ಸಾಂಗ್ಗೆ. ಹಾಗಾಗಿ ಇವರು ಎಷ್ಟೋ ಸಂಗೀತ ನಿರ್ದೇಶಕರ ಪಾಲಿಗೆ ದೇವರಾಗಿದ್ರು, ದೊಡ್ಡ ಕಲಾವಿದೆ ಆಗಿದ್ರು. ಅಂದ್ರೆ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸಾಂಗ್ ಅನ್ನ ಆಡಿದ್ರೆ ಆಡ್ಬಿಟ್ಟು ಬಂದ ತಕ್ಷಣನೇ ಅಲ್ಲಿ ನೋಡುವಂತ ಜನರಿಗೆ ಆ ಒಂದು ಸೀನ್ ಮುಗಿದ ತಕ್ಷಣ ಒಂದು ಸಾಂಗ್ ಬರ್ತಿತ್ತು, ಓಕೆ ಸಾಂಗ್ ಚೆನ್ನಾಗೈತೆ ಅಂತ ಅನಿಸಿತ್ತು. ಆದ್ರೆ ಒಬ್ಬ ಸಂಗೀತ ಗಾಯಕಿ ಅದಕ್ಕೆ ಸಂಬಂಧಪಟ್ಟಾಗೆ ಹಾಡನ್ನ ಹೇಳುವಂತ ಸಂದರ್ಭದಲ್ಲಿ ನೋಡುವಂತ ಪ್ರೇಕ್ಷಕನಿಗೆ ಒಂದು ಸಿನಿಮಾ ಮಂದಿರದಲ್ಲಿ ಆ ಸಿಚುವೇಶನ್ ಮುಗಿದ ತಕ್ಷಣ ಆ ಒಂದು ಸಾಂಗ್ ಬರ್ತಾ ಇದ್ದಾಗ ಆ ಸಾಂಗ್ನ ಫೀಲು, ಆ ಭಾವನೆ, ಆ ಭಾವುಕತೆ ಎಂಥವ್ರಿಗಾದ್ರೂ ಕೂಡ ಹೃದಯ ಮುಟ್ಟುವಂತಿತ್ತು. ಅಂದ್ರೆ ಆ ರೀತಿ ಪ್ರಿಪೇರ್ ಆಗ್ತಿದ್ರು. ಪ್ರತಿ ಸಾಂಗಿಗೂ ಕೂಡ ಮನೆಯಿಂದ ಹೊರಡಬೇಕಾದ್ರೆ ಪ್ರಿಪೇರ್ ಆಗಿ ಹೋಗ್ತಿದ್ರು. 1ರಿಂದ 2 ಟೇಕ್ಗಳಲ್ಲಿ ಸಾಂಗ್ಗಳನ್ನ ಮುಗಿಸ್ತಾ ಇದ್ರು. ಸೊ ಹಾಗಾಗಿ ಸಂಗೀತ ನಿರ್ದೇಶಕರಿಗೆ ಅವರು ಅಚ್ಚುಮೆಚ್ಚಾಗಿದ್ರು. ಜಾನಕಿ ಅಮ್ಮನವ್ರು ಬಂದ್ರು ಅಂತಂದ್ರೇನೆ ಸಾಕು, ಇವ್ರು ಇಷ್ಟು ಬೇಗ ಮುಗಿಸ್ಬಿಡ್ತಾರೆ, ನಮ್ಗೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಇವರು ಬೇರೆ ಕಲಾವಿದ್ರ ತರ, ಆದಷ್ಟು ಬೇಗ ನಮಗೆ 1 ಟೇಕ್ ಅಥವಾ 2 ಟೇಕ್ನಲ್ಲೇ ನಮ್ಮ ಸಾಂಗ್ ರೆಕಾರ್ಡಿಂಗ್ ಆಗೋಗುತ್ತೆ ಅನ್ನೋಂಥ ನಂಬಿಕೆ. ಏನಾದ್ರು ಮಿಸ್ಟೇಕ್ ಆಯ್ತು ರೆಕಾರ್ಡಿಂಗ್ ಸಂದರ್ಭದಲ್ಲಿ, ಏನಾದ್ರು ಮಿಸ್ಟೇಕ್ ಆಗೋಯ್ತು ಸಂಗೀತ ನಿರ್ದೇಶಕರ ಕಡೆಯಿಂದ ಅಥವಾ ಟೆಕ್ನಿಕಲ್ ಟೀಮ್ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗೋಯ್ತು ಅಂದ್ರೆ ಎಂದಿಗೂ ಕೂಡ ಕೋಪ ಮಾಡ್ಕೊಳ್ಳದೆ ಆಯ್ತು ಮತ್ತೊಂದ್ಸಲ ಮಾಡೋಣ ಅಂತ ಅವರಿಗೆ ಕೂಡ ಖುಷಿಯಿಂದ ಹುಮ್ಮಸ್ನಿಂದ ಹೇಳ್ತದ್ದಂತ ಜೀವ ಎಸ್ ಜಾನಕಿಯವರು. ಸೊ ಅವ್ರ ಬಗ್ಗೆ ಡೀಟೇಲ್ ಆಗಿ ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಇವ್ರು ಆಡಿರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಈ ಹಿಂದೆ ಹೇಳಿದಂಥ ಒಂದು ಸಂದರ್ಭದಲ್ಲಿ ಅವ್ರ ಮಾತೃಭಾಷೆ ತೆಲುಗಾದ್ರೂ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಆಡಿದ್ದು ಕನ್ನಡದಲ್ಲೇ. ಕಾರಣ ಏನು ಅಂತಂದ್ರೆ, ಕನ್ನಡ ಕೇಳೋದಕ್ಕೆ ಅವ್ರಿಗೆ ಹಿಂಪಾಗಿತ್ತು, ಅದನ್ನು ಓದೋದಕ್ಕೆ ಅವ್ರಿಗೆ ಅಷ್ಟು ಖುಷಿಯನ್ನು ಕೊಡ್ತಿತ್ತಂತೆ ಕನ್ನಡ ಅನ್ನುವಂಥದ್ದು. ಸೊ ಹಾಗಾಗಿ ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಆಡಿರ್ತಕ್ಕಂಥವ್ರು ಎಸ್ ಜಾನಕಿಯವರು. ಎಷ್ಟೋ ಜನ ಹೀರೋಯಿನ್ಗಳಿಗೆ ನಾವು ತೆರೆ ಮೇಲೆ ನೋಡಿರ್ತೀವಿ, ಆ ಹೀರೋಯಿನ್ಗಳಿಗೆ ಹಿನ್ನೆಲೆ ಧ್ವನಿಯಾಗಿದ್ದಂಥವ್ರು ಎಸ್ ಜಾನಕಿ ಅಮ್ಮನವರು. ಸೊ ಇವರ ಮೊದಲ ಸಂಬಳ, ನಾನು ಹೇಳಿದೆ ನಿಮಗೆ, ಚಿತ್ರರಂಗಕ್ಕೆ ಮೊದಲ
ಪದಾರ್ಪಣೆ ಮಾಡ್ತಾರೆ, ಆಂಧ್ರ ಪ್ರದೇಶದಿಂದ ಚೆನ್ನೈಗೆ ಬರ್ತಾರೆ ಸಂದರ್ಭದಲ್ಲಿ ಇವರ ಸಂಬಳ 25 ರೂಪಾಯಿಂದ 52 ರೂಪಾಯಿ ತನಕ ಇತ್ತು ಆ ಒಂದು ಸಂದರ್ಭದಲ್ಲಿ. ಬಹುಶಃ ಅದನ್ನು ನಾವು ಇವತ್ತಿನ ದಿನಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅಂತಂದ್ರೆ 1950ರ ದಶಕದಲ್ಲಿ 25 ರೂಪಾಯಿ 50 ರೂಪಾಯಿ ಸಂಪಾದನೆ ಮಾಡ್ತಿದ್ರು ಅಂತಂದ್ರೆ ಇವತ್ತಿಗೆ 25,000ದಿಂದ 50,000 ಅಂತ ಆರಾಮಾಗಿ ಹೇಳ್ಬೋದು. ಸೊ ಅಷ್ಟನ್ನ ಇವರು ಗಳಿಸ್ತಾ ಇದ್ರು ಆರಂಭಿಕ ಜೀವನದಲ್ಲೇ. ಸೊ ಒಂದು ದಿನದಲ್ಲಿ ಎಷ್ಟು ಹಾಡುಗಳನ್ನ ಆಡ್ಬೋದಿತ್ತು ಒಬ್ಬ ಮನುಷ್ಯ ಅಂತಂದ್ರೆ, ನಿಮಗೆ ಕೇಳ್ತೀನಿ, ಒಂದು ದಿನದಲ್ಲೇ ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಆಡ್ಬೇಕು ಅಂದ್ರೆ 100 ಆಡ್ತೀವಿ ನಾವು, ಅಂದ್ರೆ ಸಿಂಪಲ್ ಆಗಿ 10 ಸೆಕೆಂಡ್ 20 ಸೆಕೆಂಡ್ ಅಂತದ್ರಲ್ಲಿ ಕಂಪ್ಲೀಟ್ ಆಗಿ ಅದು ಇಡೀ ದೇಶದ ಜನರ, ಇಡೀ ಸಿನಿ ಪ್ರಿಯರ ಕಿವಿಗೆ ಮುಟ್ಟಬೇಕು, ತಲುಪಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಅದು ರೆಕಾರ್ಡಿಂಗ್ ಆಗಿ ಹೊರಬೀಳ್ಬೇಕು. ಅಂಥದ್ರಲ್ಲಿ 1 ಅಥವಾ 2 ಮ್ಯಾಕ್ಸಿಮಮ್ ಹಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 15ರಿಂದ 20 ಹಾಡುಗಳನ್ನ ಒಂದು ದಿನದಲ್ಲೇ ಮುಗಿಸ್ತಾ ಇದ್ರು ಚೆನ್ನೈಗೆ ಹೋದಂಥ ಸಂದರ್ಭದಲ್ಲಿ. ಬೆಳಗ್ಗೆ ಕನ್ನಡ, ಮಧ್ಯಾಹ್ನ ತೆಲುಗು, ಸಂಜೆ ತಮಿಳು, ರಾತ್ರಿ ಅಂತ ಬಂದ್ರೆ ಮಲಯಾಳಂ. ಸೊ ಈ 4 ಭಾಷೆಗಳಲ್ಲಿ ಹೆಚ್ಚಾಗಿ ಆಡಿದ್ರಿಂದ ಚಾಯ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಮಾರ್ನಿಂಗ್ ಬಂದು ನಾನು ಈ ಲ್ಯಾಂಗ್ವೇಜ್ ಅಲ್ಲಿ ಮುಗಿಸ್ಕೊಡ್ತೀನಿ, ಮಧ್ಯಾಹ್ನ ಈ ಲ್ಯಾಂಗ್ವೇಜ್ ಅಲ್ಲಿ ಮುಗಿಸ್ಕೊಡ್ತೀನಿ, ಸಂಜೆ ಈ ಲ್ಯಾಂಗ್ವೇಜ್, ನೈಟ್ ಈ ಲ್ಯಾಂಗ್ವೇಜ್ ಅಲ್ಲಿ ಮುಗಿಸ್ಕೊಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ರು. ಸೊ ಅವರ ಆರಂಭಿಕ ಜೀವನದಲ್ಲಿ ವೃತ್ತಿ ಜೀವನ ನಡೀತಿದ್ದಂಥ ಸಂದರ್ಭದಲ್ಲಿ ಅಲ್ಲಿಯೇ ಚೆನ್ನೈನಲ್ಲಿ ಅವರು ವಾಸವಾಗಿದ್ರು, ಅಲ್ಲೇ ಮನೆ ಮಾಡ್ಕೊಂಡಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಲಿನ ಆ ಜನಸಂದಣಿ ಆಗಿರ್ಬೋದು ಅಥವಾ ಆ ಗದ್ದಲದ ಪ್ರದೇಶ ಆಗಿರ್ಬೋದು ಯಾಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು 50 ಸಾಂಗ್ಗಳದ್ದು ರೆಕಾರ್ಡಿಂಗ್ ಇರುತ್ತೆ. ಆ ಸಂದರ್ಭದಲ್ಲಿ ಆ ಮೈಸೂರಿನ ವಾತಾವರಣನೇ ಇವ್ರನ್ನ ಕರೀತಾ, ನೀನು ಇಲ್ಲೇ ಇರಬಾರಮ್ಮ ಶಾರದೆ, ನೀನು ಅಲ್ಲೆಲ್ಲೇ ಹೋಗ್ತೀಯ ಅಂತ ಕರೀತಾ, ಏನೋ ಗೊತ್ತಿಲ್ಲ, ಅಲ್ಲೇ ಉಳ್ಕೊಳ್ಳೋದಕ್ಕೆ ಮನಸ್ಸು ಮಾಡ್ತಾರೆ. 2016ರಲ್ಲಿ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಮೈಸೂರಿನ ಒಂದು ವೇದಿಕೆಯಲ್ಲಿ. ಸಾವಿರಾರು ಜನ ಅವತ್ತು ಭಾವುಕರಾಗ್ತಾರೆ. ಅಂದ್ರೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ವಯಸ್ಸಾಗೋಗಿತ್ತು. 2016 ಅಂತಂದ್ರೆ 10 ವರ್ಷಗಳ ಹಿಂದೆ, ಅಂದ್ರೆ ಒಂದು 78 ವರ್ಷ ವಯಸ್ಸಾಗಿತ್ತು. ಅಲ್ಲಿ ತನಕನೂ ಕೂಡ ಹಾಡನ್ನು ಹೇಳ್ತಾ ಬರ್ತಾ ಇದ್ರು, ಗಾಯನವನ್ನ ಮಾಡ್ತಾ ಇದ್ರು. ನನ್ನ ಧ್ವನಿ ಸ್ವಲ್ಪ ಈಗ ಹಾಳಾಗಿದೆ, ಅಂದ್ರೆ ವಯಸ್ಸಾಗಿರೋ ಕಾರಣದಿಂದ. ಹಾಗಾಗಿ ನನ್ನ ಜನಗಳು ಅಥವಾ ನನ್ನನ್ನು ಪ್ರೀತಿಸುವಂತ ಅಭಿಮಾನಿಗಳು ನನ್ನ ಹಿಂದಿನ ಸಾಂಗ್ಗಳೇನಿದೆ, ನನ್ನ ಹಿಂದಿನ ಧ್ವನಿ ಏನಿದೆ, ಅದನ್ನೇ ಅವರು ಕೇಳಲಿ, ಅದನ್ನೇ ಅವರು ನೆನ್ಪಿಟ್ಕೊಳ್ಳಿ, ಇನ್ನು ಮುಂದೆ ಬೇಡ, ಹೊಸ ಕಲಾವಿದರಿಗೆ ಅವಕಾಶ ಸಿಗಲಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ, ಆ ಹಿತದೃಷ್ಟಿಯಲ್ಲಿ 2016ರಲ್ಲಿ ಮೈಸೂರಿನಲ್ಲಿ ನಿವೃತ್ತಿ ಘೋಷಣೆಯನ್ನ ಮಾಡ್ತಾರೆ. ತುಂಬಾ ಜನರಿಗೆ ಬೇಸರ ಆಗಿರುತ್ತೆ, ಜಾನಕಿ ಅಮ್ಮನವರು ನಿಲ್ಲಿಸ್ಬಿಟ್ರಲ್ಲ ಹಾಡೋದನ್ನ ಹೇಗೆ ಅನ್ನೋಂಥರ. ಸೊ ಅದಾದ್ಮೇಲೆ 2018ರಲ್ಲಿ ತಮಿಳ್ನ ಒಬ್ರು ನಿರ್ದೇಶಕರು, ಇಲ್ಲ ಅಮ್ಮ ದಯವಿಟ್ಟು ನೀವು ಆಡ್ಲೇಬೇಕು ಈ ಒಂದು ಸಾಂಗ್ಗೆ, ಈ ಸಾಂಗ್ಗೆ ನೀವೇ ಶಕ್ತಿ ಕೊಡಬೇಕು, 2ರಿಂದ 3 ರೀತಿಯ ಧ್ವನಿ ಇದೆ, ಹಾಗಾಗಿ ನೀವು ಹಾಡ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ತಮಿಳಿನ 2018ರ ಒಂದು ಚಿತ್ರಕ್ಕೆ ಮತ್ತೆ ಹಾಡನ್ನ ಹೇಳ್ತಾರೆ. ಅದೇ ಲಾಸ್ಟ್ ಇವರು ಹಾಡು ಹೇಳಿದ್ದು. ಇನ್ನು 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಮನಸ್ಸು ಮಾಡುತ್ತೆ. ಇವರು ಅದನ್ನ ನಗುನಗ್ತಲೇ ತಿರಸ್ಕರಿಸ್ತಾರೆ. ಕಾರಣ ಏನು ಅಂತಂದ್ರೆ ಆ ಸಂದರ್ಭದಲ್ಲಿ ಆಲ್ರೆಡಿ ಇವ್ರಿಗೆ 60 ವರ್ಷ ವಯಸ್ಸಾಗಿರುತ್ತೆ. ಅವರ ಕಲಾ ಜೀವನ ಆರಂಭ ಆಗಿ ಏನಿಲ್ಲ ಅಂದ್ರೆ 2-3 ದಶಕಗಳ ಹಿಂದೆ ಆರಂಭ ಆಗಿರುತ್ತೆ. ಬಟ್ ಕೇಂದ್ರ ಸರ್ಕಾರ ತುಂಬಾ ತಡವಾಗಿ ಇವ್ರಿಗೆ ಕೊಡುತ್ತೆ. ಸೊ ಹಾಗಾಗಿ ಪರವಾಗಿಲ್ಲ, ಬೇಡ, ನಾನು ಜನರ ಪ್ರೀತಿಯನ್ನ ಗಳಿಸಿದ್ದೀನಿ, ಅದೇ ನನಗೆ ದೊಡ್ಡ ಸನ್ಮಾನ, ಅದೇ ನನಗೆ ದೊಡ್ಡ ಪ್ರಶಸ್ತಿ, ಬೇಡ ಅಂತ ನಗುನಗ್ತಾ ಅದನ್ನ ತಿರಸ್ಕರಿಸ್ತಾರೆ. ಸೊ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಹಂಸಲೇಖ ಅವರಾಗಿರ್ಬೋದು, ಹಾಗೇನೆ SP ಬಾಲಸುಬ್ರಹ್ಮಣ್ಯ ಅವರಾಗಿರ್ಬೋದು, ಇವ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಒಂದಷ್ಟು ಪಾಯಿಂಟ್ಸ್ ಕೇಳಿದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವರು ಏನಕ್ಕೆ ಫೇಮಸ್ ಅಂತಂದ್ರೆ ಕೇವಲ ಸಾಂಗ್ಗಳನ್ನ ಆಡಿದ್ದಕ್ಕಲ್ಲ, ಒಂದು ಮಗುವಿನಂತೆ ಆಡುವ ಧ್ವನಿ ಇವ್ರದಿತ್ತು, ವಯಸ್ಸಾದಂಥ ಯುವಕನ ರೀತಿ ಆಡುವಂಥ ಧ್ವನಿ ಇತ್ತು, ವಯಸ್ಸಾದಂಥ ಯುವತಿಯ ಧ್ವನಿ. ಒಂದು 80ರಿಂದ 90 ವರ್ಷದ ಅಜ್ಜಿ ಆಡಿದ್ರೆ ಯಾವ ರೀತಿ ಬರುತ್ತೆ ವಾಯ್ಸ್, ಆ ವಾಯ್ಸ್ ಮಾಡ್ಯುಲೇಷನ್ ಇತ್ತಲ್ಲ, ಅದೆಲ್ಲವೂ ಕೂಡ ಕರಗತವಾಗಿತ್ತು ಇವ್ರಿಗೆ. 4ರಿಂದ 5 ಧ್ವನಿಗಳಲ್ಲಿ ಕೇವಲ ಒಂದೇ ಸಾಂಗ್ನಲ್ಲಿ ಆಡುವಂತಹ ಶಕ್ತಿ ಈ ಚಿತ್ರರಂಗದಲ್ಲಿ, ಈ ಭರತ ಭೂಮಿಯಲ್ಲಿ ಯಾರಿಗಾದ್ರೂ ಇತ್ತು ಅಂತಂದ್ರೆ ಅದು ಕೇವಲ ಎಸ್ ಜಾನಕಿ ಅಮ್ಮನವ್ರಿಗೆ ಮಾತ್ರ. ಒಂದು ಸಾಂಗ್ನಲ್ಲಿ ಹೇಳ್ತಾ ಹೇಳ್ತಾ ರಿಪೀಟ್ ಪಟ್ಟಂತ ಇನ್ನೊಂದು ವಾಯ್ಸ್ಗೆ ಚೇಂಜ್ ಆಗಬೇಕು ಅಂತಂದ್ರೆ ಅದು ರಿಸ್ಕ್, ಅದು ಹೆವಿ ಕಷ್ಟ. ಅಂತ ಕಷ್ಟವನ್ನ ನಿರರ್ಗಳವಾಗಿ ಹಾಡಿ ಮುಗಿಸಿದಂಥವ್ರು ಎಸ್ ಜಾನಕಿ ಅಮ್ಮನವರು. ಸೊ ಮಕ್ಕಳ ಧ್ವನಿಯಲ್ಲಿ ಆಡಿದ ಹಾಡುಗಳು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ಹೇಳಿರ್ತಾರೆ ಅಂತಂದ್ರೆ, ಒಂದು ಲೇಖನದಲ್ಲಿ ಜಾನಕಿ ಅಮ್ಮನವರ ಕಂಠವನ್ನ ಅವರು ಅಪ್ರತಿಮ ಅಂತ ಹೊಗಳಿರ್ತಾರೆ. ಅಂದ್ರೆ ಕಾರಣ ಏನು ಅಂತಂದ್ರೆ, ಇಂಥ ಕಂಠವನ್ನ ನಾನು ಎಂದಿಯೂ ನೋಡಿಲ್ಲ ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅನಿಸಿಕೆ ಆಗಿರುತ್ತೆ. ಸೊ ಅವರು PB ಶ್ರೀನಿವಾಸನ್ ಆಗಿರ್ಬೋದು, ಹಂಸಲೇಖ ಅವರಾಗಿರ್ಬೋದು, ಈಗ SP ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಸಾಕಷ್ಟು ಕಲಾವಿದರ ಜೊತೆಗೆ ಆಡಿರ್ತಕ್ಕಂಥ ಹಿರಿಯ ಜೀವ ಒಂದು ಗಾಯಕಿ ಜಾನಕಿ ಅವರು. ಇನ್ನು SP ಬಾಲಸುಬ್ರಹ್ಮಣ್ಯಂ ಅವರು ಅಮ್ಮ ಅಮ್ಮ ಅಂತಾನೆ ಕರೀತಾರೆ. ಕಾರಣ ಇದೆ ಅದಕ್ಕೆ. ಅವರು ರೆಕಾರ್ಡಿಂಗ್ ಹೋದಂಥ ಸಂದರ್ಭದಲ್ಲಿ ಅವರನ್ನ ಗುರು ಸಮಾನರಾಗಿ ಸ್ವೀಕರಿಸಿದ್ರು SP ಬಾಲಸುಬ್ರಹ್ಮಣ್ಯ ಅವರು. ಹಾಗಾಗಿ ಅವರನ್ನ ಅಮ್ಮ ಅಂತ ಪ್ರೀತಿಯಿಂದ ಕರೀತಾ ಇದ್ರು. 2020ರಲ್ಲಿ ಎಸ್ ಜಾನಕಿ ಅವರ ಬಗ್ಗೆ ಒಂದು ಫೇಕ್ ನ್ಯೂಸ್ ಬರುತ್ತೆ, ನಿಧನರಾಗಿದ್ದಾರೆ ಅನ್ನೋದು. ತಕ್ಷಣ ಆಗ ಮಧ್ಯಸ್ಥಿಕೆ ವಹಿಸ್ಕೊಂಡ್ರೆ ಮುನ್ನೆಲೆಗೆ ಬಂದು SP ಬಾಲಸುಬ್ರಹ್ಮಣ್ಯ ಅವರು, ಇಲ್ಲ ಯಾವ ಕಾರಣಕ್ಕೂ ಅಮ್ಮನವರು ಆ ರೀತಿ ಆಗಿಲ್ಲ, ಅವರು ಆರಾಮಾಗಿದ್ದಾರೆ. ಅಂದ್ರೆ 2019ರಲ್ಲಿ ಅವರು ಕಾಲು ಜಾರಿ ಸ್ಲಿಪ್ ಆಗಿ ಬಿದ್ದಿರ್ತಾರೆ ಸಂಬಂಧಿಕರ ಮನೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅದೊಂದು ಫೇಕ್ ಸುದ್ದಿ ಅಂತ ಮಾಧ್ಯಮಗಳ ಮುಂದೆ ಬಂದು SP ಬಾಲಸುಬ್ರಹ್ಮಣ್ಯ ಅವರು ಹೇಳಿರ್ತಾರೆ. ಬಟ್ ವಿಧಿ ಎಂತ ದುರಂತ ನೋಡಿ, ಜೂನ್ ತಿಂಗಳಲ್ಲಿ SP ಬಾಲಸುಬ್ರಹ್ಮಣ್ಯ ಅವರು ಬಂದು ಎಸ್
ಜಾನಕಿ ಅಮ್ಮನವರು ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ, ಇದು ಫೇಕ್ ಸುದ್ದಿ ಅಂತ ಹೇಳಿರ್ತಾರೆ. ಅದೇ SP ಬಾಲಸುಬ್ರಹ್ಮಣ್ಯ ಅವರು ಅದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕೊನೆಯುಸಿರನ್ನು ಹೇಳಿದ್ದಾರೆ. ನಿಜಕ್ಕೂ ಅದೊಂದು ಎಂಥವ್ರಿಗಾದ್ರೂ, ಅದರಲ್ಲೂ ಎಂಥ ಸಂಬಂಧ ಅವ್ರದ್ದು, ಸ್ನೇಹ ಸಂಬಂಧ, ಗುರುವಾಗಿ ಸ್ವೀಕರಿಸಿದಂಥವ್ರು, ಅಂಥವ್ರನ್ನ ಜಾನಕಿ ಅಮ್ಮನವರು ಆ ಸಂದರ್ಭದಲ್ಲಿ ಕಳ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಆ ಜೀವದ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ. ಅಯ್ಯೋ, ನಾನು ಇಂಥವ್ರನ್ನೆಲ್ಲ ಕಳ್ಕೊಂಡಲ್ಲ. ಅದಲ್ಲದೆ ಕಳೆದ 6 ತಿಂಗಳಿಂದ ಮಗನನ್ನ ಕಳ್ಕೊಂಡಿರ್ತಾರೆ. 1997ರಲ್ಲಿ ಅವ್ರ ಗಂಡನನ್ನ ಕಳ್ಕೊಂಡಿರ್ತಾರೆ. ಅಲ್ಲಿ ತನಕ ಅವರು ಬಣ್ಣ ಬಣ್ಣದ ಸೀರೆಗಳನ್ನ ಹಾಕ್ತಾ ಇರ್ತಾರೆ. ಯಾವಾಗ ಅವರ ಪತಿ ನಿಧನರಾದಂಥ ಹಿನ್ನೆಲೆಯಲ್ಲಿ 1997ರಿಂದ ಬಣ್ಣದ ಸೀರೆಗಳನ್ನೇ ಧರಿಸೋದನ್ನ ಬಿಟ್ಬಿಡ್ತಾರೆ. ಕೇವಲ ಬಿಳಿಯ ಸೀರೆಗಳು, ಆ ಬಾರ್ಡರ್ ಬರುತ್ತಲ್ಲ, ಆ ಗೋಲ್ಡ್ ಬಾರ್ಡರ್ಗಳು, ಅದು ಯಾವುದನ್ನು ಕೂಡ ಬೇಡ ನನಗೆ, ನಾರ್ಮಲ್ ಆಗಿ ಬಿಳಿ ಸೀರೆ ಇರಲಿ, ಒಂದು ಬಿಳಿ ವಿಭೂತಿ ಹಾಗೇನೆ ಒಂದು ಗಂಧವನ್ನ ಧರಿಸ್ತಾ ಇರ್ತಿರೋ ಅವಾಗವಾಗ. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಗಮನಿಸಿದಾಗೆಲ್ಲ ಕೂಡ ಬಿಳಿ ಸೀರೆಗಳಲ್ಲೇ ಗಮನಿಸಿರ್ತಕ್ಕಂಥದ್ದು. ಒಂದು ಗಂಧ ಹಿಂಗೆ ಆಗ್ತಾ ಇದ್ರು, ಅದ್ರ ಮೇಲ್ಗಡೆ ವಿಭೂತಿಯನ್ನ ಹಾಕ್ತಾ ಇದ್ರು. ಸೊ ಅಂತ ಮಹಾ ತಾಯಿಯನ್ನ ಪಡ್ಕೊಂಡಂತ ಈ ಭರತ ಭೂಮಿ, ಈ ದೇಶ ನಿಜಕ್ಕೂ ಹೆಮ್ಮೆಯನ್ನ ಪಡುವಂಥದ್ದು. ಅದರಲ್ಲೂ ಸ್ಪೆಷಲಿ ಕನ್ನಡಿಗರು ನಾವು ಪ್ರೌಡ್ ಫೀಲ್ ಮಾಡಬೇಕು. ಯಾಕೆಂತಂದ್ರೆ ಅಂತ ಜೀವ ಕೊನೆಯ ಸಂದರ್ಭದಲ್ಲಿ ನಮ್ಮ ನಾಡನ್ನ ಆಯ್ಕೆ ಮಾಡಿಕೊಂಡು ನಾನು ಇಲ್ಲೇ ಮಣ್ಣಾಗಬೇಕು ಅಂತ ಡಿಸೈಡ್ ಮಾಡಿದೀಯಲ್ಲ, ನಿಜಕ್ಕೂ ನಾವು ಪ್ರೌಡ್ ಫೀಲ್ ಅಂತ ಹೇಳ್ಬೇಕು ನಾವು. ಇನ್ನು ಇಳೆಯರಾಜರವರು ಭಾವನಾತ್ಮಕ ಹಾಡು ಅಂತ ಬಂದ್ರೆ, ಅಂದ್ರೆ ಸಂಗೀತ ಲೋಕದ ದಿಗ್ಗಜ ಅಂತ ಬಂದ್ರೆ ಇಳೆಯರಾಜ ಅವರು ಭಾವನಾತ್ಮಕ ಹಾಡುಗಳು, ಅದರಲ್ಲೂ ಫೀಲಿಂಗ್ ಇರ್ತಕ್ಕಂಥ ಸಾಂಗ್ಗಳು ಅಂತ ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದೆ ಇವರು. ಕಾರಣ ಏನು ಅಂತಂದ್ರೆ ಜೀವವನ್ನ ತುಂಬ್ತಾ ಇದ್ರು ಸಾಂಗ್ಗಳಿಗೆ. ಕೇವಲ ಹಾಡು ಹೇಳೋದಕ್ಕೆ ಗಾಯಕಿ ರೀತಿ ಬರ್ತಾ ಇರಲಿಲ್ಲ, ಬದಲಿಗೆ ಜೀವವನ್ನ ತುಂಬಕ್ಕೆ ಬರ್ತಾ ಇದ್ರು ಆ ಒಂದು ಸಾಂಗ್ಗಳಿಗೆ. ಸೊ ಹಾಗಾಗಿ ಇವರಿಗೆಲ್ಲ ಅಚ್ಚುಮೆಚ್ಚಾಗಿದ್ದಂಥವ್ರು ಜಾನಕಿ ಅಮ್ಮನವರು. ನಿಜಕ್ಕೂ ಎಷ್ಟು ಬೇಸರ ಆಗ್ತೈತೆ ಅಂತಂದ್ರೆ, ನಾವು ನಡೆದಾಡುವ ವಿಶ್ವವಿದ್ಯಾನಿಲಯ ಅಂತ ಕೆಲವ್ರನ್ನ ಹೇಳ್ತಾ ಇರ್ತೀವಿ, ನಾವು ನಡೆದಾಡುವ ಸಂಗೀತ ವಿಶ್ವಕೋಶ ಅಂತ ಇವ್ರನ್ನ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಕಾರಣ ಏನು ಅಂತಂದ್ರೆ 48,000 ಹಾಡು ಹೇಳಿದವರು, ಅದರಲ್ಲೂ ಆ ಸಂಗೀತ ಅನ್ನುವಂಥದ್ದು ಎಂಥವರನ್ನೂ ಕೂಡ ಮರೆಸುವಂತಹ ಶಕ್ತಿ ಅದಕ್ಕಿದೆ. ಯಾವುದೋ ಒಂದು ಕೋಪದ ಸ್ಥಿತಿಯಲ್ಲಿ ಇರ್ತೀವಿ, ಯಾವುದೋ ಒಂದು ಏನನ್ನ ಕಳ್ಕೊಂಡಂಥ ಸ್ಥಿತಿಯಲ್ಲಿ ಇರ್ತೀವಿ, ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು 2-3 ಹಾಡುಗಳನ್ನ ಕೇಳಿದ್ರೆ ಸಾಕು, ಮನಸ್ಸು ತಿಳಿಯಾಗುತ್ತೆ, ಶಾಂತ ರೂಪಕ್ಕೆ ಬರುತ್ತೆ. ಅದು ಸಂಗೀತಕ್ಕೆ ಇರ್ತಕ್ಕಂಥ ಕೆಪಾಸಿಟಿ, ಶಕ್ತಿ. ಅಂತ ಸಂಗೀತಕ್ಕೆ ಧ್ವನಿಯಾಗಿದ್ದಂಥವ್ರು, ಅಂತ ಸಂಗೀತಕ್ಕೆ ಶಕ್ತಿ ಆಗಿದ್ದಂಥವ್ರು ಸಾಕಷ್ಟು ಕಲಾವಿದರಿದ್ದಾರಲ್ಲ. ಅದರಲ್ಲಿ ಒಂದು ಮೊದಲಿಗರು ಅಂತ ಬಂದ್ರೆ, ಅಥವಾ ಆರಂಭದ ಗಾಯಕರು ಅಂತ ಬಂದ್ರೆ ಜಾನಕಿ ಅಮ್ಮನವರು ಮೊದಲ ಸಾಲಿನಲ್ಲಿರ್ತಾರೆ. ಸೊ ಅಂತ ಹಿರಿಯ ಜೀವವನ್ನ ನಾವು ಕಳ್ಕೊಂಡಿದ್ದೀವಿ. ಮೈಸೂರಿನವರ ತೋಟದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಸಾಕಷ್ಟು ಗಣ್ಯರು, ಸಾಕಷ್ಟು ಕಲಾವಿದರು, ಸಾಕಷ್ಟು ಗಾಯಕರು ಎಲ್ಲರೂ ಕೂಡ ಭೇಟಿ ಮಾಡಿ ಅಮ್ಮನವರ ಅಂತ್ಯ ಸಂಸ್ಕಾರವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನಾವು ದೇವರು ನಮ್ಮ ಮುಂದೆ ಬರ್ತಾನ ಅಂತ ಹೇಳ್ತೀವಿ, ಬಟ್ ನೆವರ್. ಇಂತಹ ಜೀವಗಳನ್ನ ದೇವರು ಸೃಷ್ಟಿ ಮಾಡಿ ಒಂದು ದೈವಿಕ ರೂಪವನ್ನ ಕೊಟ್ಟಿರ್ತಾನೆ, ಒಂದು ದೈವಿಕ ಶಕ್ತಿಯನ್ನ ಕೊಟ್ಟಿರ್ತಾನೆ ಇಂಥವ್ರಿಗೆ ಅಂತಂದ್ರೆ ತಪ್ಪಾಗೋದೇ ಇಲ್ಲ. ಸೊ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದಂಥ ಹೆಣ್ಮಗಳು, ಚೆನ್ನೈನಲ್ಲಿ ವೃತ್ತಿ ಜೀವನ ಆರಂಭಿಸಿದಂಥ ಮಹಿಳೆ, ಇಲ್ಲಿ ಅಮ್ಮ ಆಗಿ, ಎಲ್ಲರ ಅಚ್ಚುಮೆಚ್ಚಿನ ತಾಯಿಯಾಗಿ ಈ ನಾಡಿನಲ್ಲಿ ಬದುಕಿ ಕೊನೆಯುಸಿರೆಳೆದು ಒಂದಷ್ಟು ಕೊಡುಗೆಗಳನ್ನ, ಸಾಧನೆಗಳನ್ನ ಕನ್ನಡಿಗರಿಗೆ ಹಾಗೆ ದೇಶಕ್ಕೆ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಸದಾಕಾಲ ನಾವು ಸ್ಮರಿಸೋಣ. ಕೇವಲ ಇವತ್ತು ಅವರ ಅಂತ್ಯ ಆಯಿತು, ಅವರು ಇಹಲೋಕವನ್ನ ತ್ಯಜಿಸಿದ್ರು, ಇವತ್ತು ಹೇಳಿ ಮುಗಿಸೋದಲ್ಲ, ಶಾಶ್ವತವಾಗಿ ಅವರ ಸಾಂಗ್ಗಳನ್ನ ಕೇಳುವಂಥ ಸಂದರ್ಭದಲ್ಲಿ ಅವ್ರನ್ನ ಸ್ಮರಣಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಇನ್ನು ಅವ್ರ ಮೊಮ್ಮಕ್ಕಳು ಕೂಡ ಮಾತಾಡ್ತಿದ್ರು, ಮಾಧ್ಯಮಗಳಲ್ಲಿ ಬಂದು ಗಮನಿಸ್ತಾ ಇದ್ದು ಅದನ್ನು ಕೂಡ. ಸೊ ಅವ್ರ ಆತ್ಮಕ್ಕೆ ಶಾಂತಿಯನ್ನ ದೊರಕಿಸ್ಲಿ ಭಗವಂತ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಒಂದಷ್ಟು ಅಂಶಗಳನ್ನ ನಾನು ಬಹುಶಃ ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಸಾಕಷ್ಟು ವಿಚಾರಗಳಿರುತ್ತೆ. 88 ವರ್ಷ ಬದುಕಿರ್ತಕ್ಕಂಥ ಹಿರಿಯ ಜೀವದ ಬಗ್ಗೆ 10-15 ನಿಮಿಷ ಮಾತಾಡಿದ್ರೆ ಏನು ಸಾಲುತ್ತೆ? ಚಾನ್ಸೇ ಇಲ್ಲ. ಇಡೀ ದಿನ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಸಾಲೋದಿಲ್ಲ. ಹಾಗಾಗಿ ನನಗೆ ಎಷ್ಟು ಲಭ್ಯವಾಯಿತು ಮಾಹಿತಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಸಾರ್ಥಕ ಜೀವನ ಮುಗಿಸಿ ಹೊರಟಿದ್ದಾರೆ ಅವರು. ಅವರ ಆತ್ಮಕ್ಕೆ ಶಾಂತಿ ಲಭಿಸಲಿ ಅಂತ ಹೇಳ್ತಾ ಧನ್ಯವಾದ.